ಯಾವ ದಿವಸ ಯಾರ ಮನೆಗೆ ಪರಮಾತ್ಮ ಹೋಗಿ ಕಳ್ತನ ಮಾಡುತ್ತಿದ್ನಲ್ಲ, ಆ ಗೌಡನಿಗೆ ಒಂದು ತಕರಾರು ಹೇಳ್ತಾ ಇದ್ರು. ಅಮ್ಮ ಯಶೋದ, ನಿನ್ನ ಮಗ ರಾತ್ರಿ ನನ್ನ ಮನೆಗೆ ಬಂದಿದ್ದ, ಬೆಣ್ಣೆ ಮೊಸರು ಮಜ್ಜಿಗೆ ಕಳ್ತನ ಮಾಡಿದ. ಅವಾಗ ಯಶೋದ ಕೇಳ್ತಿದ್ರು, ಇದಕ್ಕೆ ಏನು ಸಾಕ್ಷಿ? ಸಾಕ್ಷಿ ಬೇಕಲ್ಲ, ಪುರಾವೆ ಬೇಕಲ್ಲ. ಸುಮ್ಮನೆ ನೀವು ಹೇಳ್ತೀರಿ ನನ್ನ ಮಗ ಅಂತವನಲ್ಲ, ನನ್ನ ಮಗ ಅಲ್ಲ, ನನ್ನ ಮಗ ಬಹಳ ಚಲೋ ಅದಾನ, ಬಹಳ ಸಗುಣ ಗುಣಾಚೆ ಬಹಳ ನಿಷ್ಠಾವಾನೆ. ಎಷ್ಟು ನೋಡ್ರಿ, ಎಷ್ಟು ಸುಂದರ ಕಾಣ್ತಾನ ನನ್ನ ಮಗ, ಎಷ್ಟು ಚಂದ ಅದಾನ. ಅವನಿಗೆ ಸುಮ್ಮನೆ ನೀವು ಹೆಸರು ಇಡ್ತೀರಿ, ಶ್ರೀರಂಗ ಮಾಧವೀರ याला नाही दुसरा थोडा तुम्ही याची संगत असो. ನೀವು ಸುಮ್ಮನೆ ಹೆಸರು ಇಡ್ತೀರಿ. ನೀವು ನಾನು ಕೃಷ್ಣನ ಸಮೀಪ ಬರಬೇಕು, तुम्ही ಲಟಿಕೆचे घेता. ನೀವು ಸುಮ್ಮನೆ ಸುಳ್ಳು ಹೇಳಿ ಏನಾದ್ರು ನನ್ನ ಮಗನ ಮೇಲೆ ಅಪವಾದವನ್ನು ಹಾಕ್ತಾ ಇದ್ದೀರಿ. ಅವಾಗ ಒಬ್ಬ ಯಶೋದ ಒಬ್ಬ ಗೌಡನ ಬಂದಾಗ ಯಶೋದ ಹೇಳಿದ್ರು, ನನಗೆ ಏನಾದ್ರೂ ಸಾಕ್ಷಿ ಸಮೇತವಾಗಿ ನೀವು ಹೇಳಿದು ಕೊಟ್ರ ಅವನಿಗೆ ಶಿಕ್ಷೆ ಕೊಡ್ತೀನಿ, ಶಿಸ್ತನಿದ್ದೀನಿ. ಇನ್ನು ಸಾಕ್ಷಿ ಸಮೇತದ ಒಂದು ಚರಿತ್ರೆ, ಎರಡು ಚರಿತ್ರೆ ನಾವು ಮಧ್ಯಂತರ ಆದ್ಮೇಲೆ ಹೇಳ್ತಾ ಇದ್ದೀನಿ. ಈ ಗೌಡನೇ ಅವಸ್ಥೆ ಪರಮಾತ್ಮ ಮನೆಗೆ ಹೋಗಿ ಅವರ ಮನೆಯಾಗಿದ್ದಿರ್ತಕ್ಕಂಥ ಬೆಣ್ಣೆ ಮೊಸರು ತಿಂದು ಭಾಂಡೆಯನ್ನು ಡಬ್ಬ ಹಾಕಿ ಬಂದ್ರಲ್ಲ, ಆ ಗೌಡನೇ ಹೇಳ್ತಾ ಇದ್ದಾಳೆ, ತವತಿ ಪಾಲತಿ ದುಧಾನಿ पाहती गौळणी तवती पालथी दुधानी